ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ 6 ಗಂಟೆ ಆಗಕ್ಕೆ ಬಂತು. ಇವಾಗ ನಮ್ಮದು ನಳ ಬಂದವ್ರಿ. ನಳ ಬಂದಮೇಲಂತೂ ಭಾಳ ಕೆಲಸ ಆಗ್ತಾವ್ರಿ. ಇವಾಗ ಭಾಂಡೆ ತೊಗೊಂಡು ಹೋಗ್ಬೇಕ್ರಿ ನಾನು. ಮತ್ತು ಇವತ್ತು ನಮ್ಮ ಟೀಚರ್ಸ್ ಹೇಳಿದ್ರಿಪ್ಪ ನಮ್ಗೆ ಅದನ್ನು ಆಧಾರ್ ಕಾರ್ಡ್ ಅಂದ್ರೆ ನಾವು ಅಡ್ಮಿಷನ್ ಮಾಡ್ಸೋಕ್ಕಂತ ಹೋಗೇ ಇಲ್ಲ ರೀ. ಇಲ್ಲಿಂದ ನಮ್ಮ ಫೋನ್ ಹಚ್ಚಿದ್ವಿ ರೀ, ಅವ್ರು ಅಲ್ಲೇ ಹೆಸರು ಬರ್ಕೊಂಡು ಬಿಟ್ಟಾರ್ರಿ. ಹಾಗಾಗಿ ಏನು ಡಾಕ್ಯುಮೆಂಟ್ಸ್ ಅದೇನು ಕೊಟ್ಟೇ ಇಲ್ಲ ರೀ. ನಾವು ಅವ್ರು ಹೇಗೆ ಕೇಳಿದ್ರಿ ಇವತ್ತು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಅದನ್ನೆಲ್ಲ ತೊಗೊಂಡು ಬರ್ರಿ ಅಂತಂದು. ನಾನು ಸ್ವಲ್ಪ ಆಧಾರ್ ಕಾರ್ಡ್ ಒಳಗೆ ಅದು ಚೇಂಜಸ್ ಮಾಡಿಸ್ಬೇಕು ರೀ. ಹಾಗಾಗಿ ನನ್ನ ಮಮ್ಮಿಗೆ ಹೋಗೋಣ ಅಂತ ಹೇಳಿದೆ ರೀ. ಅವರು ಇವಾಗ ನಳ ಬಂದಾವು, ಇವಾಗ ಬೇಡ ಅಂತ ಹೇಳತ್ತಾರ ರೀ. ನೋಡೋಣ ರೀ ಯಾವಾಗ ಹೋಗೋದಾಕೈತಿ. ಹೋಗಿ ಅದನ್ನು ಚೇಂಜ್ ಮಾಡಿಸ್ಕೊಂಡು ಬರ್ಬೇಕು ರೀ, ಕರೆಕ್ಟ್ ಮಾಡಿಸ್ಕೊಂಡು ಬರ್ಬೇಕು ರೀ ಅದನ್ನು. ಅದಕ್ಕಿಂತ ಫಸ್ಟ್ ಇವಾಗ ಹೋಗಿ ಬಾಂಡೆ ತಿಕ್ತೀನಿ ರೀ. ಜಗ್ಗಾಗ್ಯವ್ರಿಪ್ಪ ಇವತ್ತು ಬಾಂಡೆ ಭಾಳ ಆಗ್ಯಾವ್ರಿ. ಅವ್ರು ಬೆಳಗಿನ ತಿಕ್ಕೋದೇ ಇಲ್ಲ ರೀ, ನಾನೇ ತಿಕ್ಬೇಕಲ್ರಿ. ಹಾಗಾಗಿ ಇವತ್ತು ಭಾಳ ಆಗ್ಯಾವ್ರಿ. ಇವಾಗ ತಿಕ್ಕೊಂಡು ಬರ್ತೀನಿ ರೀ ಅದನ್ನು. ಅಂದರೆ ಇವಾಗ ನಾಳೆ ನಾನು ಪಲಾವ್ ಕಟ್ಕೊಂಡು ಹೋಗ್ಬೇಕಂತ ಮಾಡೀನಿ ರೀ. ಹಾಗಾಗಿ ಇವಾಗ ಮಮ್ಮಿ ತರಕಾರಿಗೆ ಹೋಗಿದ್ರು, ಅವ್ರಿಗೆ ಹೇಳಿದ್ದೆ ಬೀನ್ಸ್ ಮತ್ತು ಬೀನ್ಸ್ ತೊಗೊಂಡ್ಬಾ ಅಂತ ಹೇಳಿದೆ ರೀ. ಕ್ಯಾರೆಟ್ ಇದ್ವು, ಬೀನ್ಸ್ ತೊಗೊಂಡ್ಬಾ ಅಂತ ಹೇಳಿದೆ, ತೊಗೊಂಡು ಬಂದಾರ ರೀ. ಮತ್ತು ಇವಾಗ ವಟಾಣಿ ನೆನೆ ಹಾಕೊಂಡ್ರಿ. ಬಿಳೆ ವಟಾಣಿ ಅದಾವ್ರಿ ನನ್ನ ಕಡೆ, ಅದನ್ನು ನೆನೆ ಹಾಕ್ತೀನಿ ರೀ ಇವಾಗಿಲ್ಲೇ ಒಂದು ಡಬ್ಬಿ ಒಳಗೆ ನೀರು ತೊಗೊಂಡೇನಿ ರೀ. ಇವಾಗ ಈ ವಟಾಣಿನ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಹಾಕೊಳ್ತೀನಿ. ಇವಾಗ ರಾತ್ರಿ ಪೂರ್ತಿ ಇದನ್ನ ನೆನೆಸ್ಬಿಡೋಣ್ರಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ಇವತ್ತು ಸ್ವಲ್ಪ ಲೇಟ್ ಆತ್ರಿ. ಅಂದರೆ 7:10ಕ್ಕೆ ಎದ್ದೆ ರೀ ಇವತ್ತು. ಅಂದರೆ 6:15 ಇಲ್ಲ 6:20 ಹೇಳ್ತಿದ್ದೆ ರೀ. ಇವತ್ತು ಸ್ವಲ್ಪ ಲೇಟ್ ಆಯ್ತು ರೀ. ಹುಷಾರಾಗಿತ್ತು ರೀ. ಮತ್ತು ಇನ್ನೊಂದು 10 ನಿಮಿಷ ಮಲ್ಕೊಳ್ಳೋಣ ತಡಿ ಅಂದ್ರೆ ಹುಷಾರು 5:50ಕ್ಕೆ ಆಗುತ್ತೆ ರೀ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ತಡಿ ಅಂತ ಮಕ್ಕೊಂಡೇನಿ ರೀ. ನಿಂದಿನ ಹತ್ತೈತೆ ರೀ. 7:10ಕ್ಕೆ ಎದ್ದೇನಿ ರೀ. ಇವಾಗ ಲೇಟ್ ಆಗೈತಲ್ಲ ರೀ. ಇವಾಗ ಫಸ್ಟ್ ಜಲ್ದಿ ಕಸ ಹೊಡ್ಕೊಂಡ್ಬಿಡೋಣ ರೀ. ಇವಾಗ ನಾನು ಕಸ ಹೊಡೆದು ಬಂದೆ ರೀ. ಕಸ ಹೊಡೋದ್ಕಿಂತ ಫಸ್ಟ್ ನೀರು ಬಿಸಿ ಇಟ್ಟಿದ್ದೆ ರೀ. ಇವಾಗ ಬಿಸಿ ಆಗ್ಯಾವ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ರೀ. ಮತ್ತು ಅಡ್ಗೆನೂ ಮಾಡ್ಬೇಕಲ್ರಿ. ಹಾಗಾಗಿ ಜಲ್ದಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ರೀ ಇವಾಗ ನಾವು ಹೋಗಿ ಜಳಕ ಮಾಡಿ ಬಂದೆ ರೀ. ಟೈಮ್ ಅಂತೂ 8 ಗಂಟೆ ಆಯ್ತು ರೀ. ಇವಾಗ ಜಲ್ದಿ ಅಡುಗೆ ಮಾಡ್ಕೊಂಡ್ಬಿಡೋಣ ರೀ. ಇಲ್ಲ ನನಗೆ ಪಲಾವ್ ಮಾಡೋಕೆ ಏನೇನು ತರಕಾರಿ ಬೇಕಲ್ರಿ ಅವನ್ನೆಲ್ಲ ತೊಗೊಂಡೇನಿ ರೀ. ಇವಾಗ ಇವನ್ನೆಲ್ಲ ಜಲ್ದಿ ಕಟ್ ಮಾಡ್ಕೊಂಡ್ಬಿಡೋಣ ರೀ. ಇಲ್ಲಿ ನಾನು ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಇಲ್ಲೇ ಕುಕ್ಕರು ಬಿಸಿ ಇಟ್ಟೇನಿ ರೀ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ಬಿಡೋಣ ರೀ. ನಾನಿಲ್ಲೇ ಒಣ ಮಸಾಲೆ ಒಳಗೆ ಯಾಲಕ್ಕಿ ಅದೇನು ತೊಗೊಂಡಿಲ್ಲ ರೀ. ಚಕ್ಕಿ, ಲವಂಗ ಮತ್ತು ಕಾಳು ಮೆಣಸು ತೊಗೊಂಡೇನಿ ರೀ. ಮತ್ತು ಒಂದು ಸ್ವಲ್ಪ ಇದನ್ನು ರೀ ಪಲಾವ್ ಎಲೆ ಹಾಕೊಂಡ್ಬಿಡ್ತೇನೆ ರೀ ಅದ್ರೊಳಗೆ. ಇವಾಗ ಇದು ಎಣ್ಣೆ ಹಾಕೀನಿ ರೀ. ಇದನ್ನು ಹಾಕೊಂಡ್ಬಿಡೋಣ ರೀ. ಇಲ್ಲ ನಾನು ಪಲಾವ್ ಎಲೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕೀನಿ ರೀ. ಮತ್ತೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ ರೀ. ಇಲ್ಲೇ ಉಳ್ಳಾಗಡ್ಡಿ ಫ್ರೈ ಆದ್ವಿ ರೀ. ಇವಾಗ ಇದ್ರೊಳಗೆ ಟಮಾಟಿ ಮತ್ತು ಕೊತ್ತಂಬರಿ ಹಾಕೊಂಡ್ಬಿಡೋಣ ರೀ. ಇವಾಗ ಇಲ್ಲೇ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಅದಾವಲ್ಲ ರೀ, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಬೀನ್ಸ್, ಇವನು ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ. ಇವಾಗ ನಾವು ನಿನ್ನೆ ಇದನ್ನು ವಟಾಣಿ ಹಾಕಿದ್ವಲ್ಲ ರೀ, ನೋಡಿರಿ ಯಾವ ರೀತಿ ನೆಂದಾವಂತ. ಇವಾಗ ಇವನು ಅದ್ರೊಳಗೆ ಹಾಕೊಂಡ್ಬಿಡ್ತೀನಿ ರೀ. ಭಾಳ ಅದಾವೆ, ಸ್ವಲ್ಪ ಹಾಕ್ತೀನಿ ರೀ, ತೊಳೆದು ಹಾಕ್ತೀನಿ ರೀ. ಇವಾಗ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಯಾಕಪ್ಪ ಅಂತಂದ್ರೆ ತರಕಾರಿ ಜಲ್ದಿ ಮೆತ್ತಗಾಗ್ತಾವೆ ರೀ. ಇಲ್ಲೇ ಸಾನ್ಯಾನು ಬಿಸಿ ಏನು ಕಟ್ಕೊಂಡು ಬಂದು ಪುಳಿಯೋಗರೆ ನನಗೆ ಇದನ್ನು ಕಟ್ಕೋಬೇಡ ಅಂತ ಹೇಳತ್ತಳ್ರಿ. ನಾನು ಹೇಳಿದೆ ಅದನ್ನು ಚಲೋ ಆಗಲಿಲ್ಲ ಅಂದ್ರೆ ನೀ ಇದ್ರ ಮೇಲೆ ಇದ್ರ ಮೇಲೆ ಏನೋ ತಿನ್ನಾಕ ಕುಂತೆ ಅಂದ್ರೆ ನೋಡಿ ಮತ್ತೆ ನನಗೆ ಒಂದೇ ಡಬ್ಬಿ ಕಟ್ಕೊಂಡಾಳ್ರಿ. ಚಪ್ಪಡ್ಸೋದನ್ನ ನನ್ನ ಕಾಲೇಜಿಗೆ ಟೈಮ್ ಆಗಿತ್ತು ರೀ. ಹಾಗಾಗಿ ಅದನ್ನು ಮುಂದಿನ ದಿನ ತೊಗೊಳಕ್ಕಾಗಲಿಲ್ಲ ರೀ. ಮತ್ತು ನಾನು ಅದ್ರೊಳಗೆ ಬೇಸಿಕ್ ಮಸಾಲೆ ಅಂದ್ರೆ ಗರಂ ಮಸಾಲ, ಧನಿಯಾ ಪೌಡ್ರ, ಉಪ್ಪು, ಖಾರದ ಪುಡಿ ಅದನ್ನೆಲ್ಲ ಹಾಕೇನಿ ರೀ. ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿ ಅಕ್ಕಿ ಹಾಕಿ ನೀರು ಹಾಕಿ ಇಟ್ಬಿಟ್ಟಿದೆ ರೀ. ಯಾಕೆ ಟೈಮ್ ಆಗೈತಿ. ಚಪಾತಿ ಹಿಟ್ಟಿತ್ತು ನಿನ್ನೆ ನಾದಿಟ್ಟಿದ್ದು ಹಂಗೈತಿ ತಿನ್ನೋದು. ನಾನು ಚಪಾತಿ ಮಾಡ್ಕೊಂಡು ಏನು ಪಲ್ಯ ಮಾಡ್ಕೊಂಡು ಹೋಗ್ಬೇಕಿಲ್ಲ. ಮತ್ತೆ ಹೆಂಗಿದ್ದೆ ಇಲ್ಲ ನಾಳೆ ಮಾಡಕ್ಕೆ ಬರುತ್ತೆ ಜಲ್ದಿನ. ಕಸ ಹೊಡೆಯೋದು ಬಿಟ್ಟು ಅನ್ನ ಮಾಡೋಕ್ಕಿಲ್ಲ. ಕಸ ಹೊಡೆದೇ ಹೊರಗಿನ ಅಷ್ಟೇ ಹೊಡಿಬೇಕು.
ಹೊರಗಿಂದ ಅಷ್ಟು ಹೊಡಿಬೇಕನ ಹೊಡೆದಿತ್ತು ನೋಡಿರಿ ಪಲಾವ್ ಸ್ವಲ್ಪ ಅದು ಸಿಟಿ ಎಲ್ಲ ಪೂರದಾಗ ಮಟ್ಟ ಬಿಡಬೇಕು ಅದ್ರೊಳಗೆ ರೀ ಮಿಕ್ಸ್ ಮಾಡ ಹಾಕೈತೇನಿಲ್ಲ ಅದು ಹಂಗೆ ನೀರು ಹಾಕೈತೆ ಸ್ವಲ್ಪ ಇದು ಡಬ್ಬಿ ಒಳಗೆ ಇಟ್ಟ ಮೇಲೆ ಕರೆಕ್ಟ್ ಆಗುತ್ತೆ ನೀ ಹಾಕೊಂದು ಪಟ್ನ ಮುಚ್ಚಿ ಬಿಡೋದನ್ನ ಕೈ ಆಡಿ ಕೈ ಆಡ್ಕೊಂಡು ಹಾಕೊಂಡು ಅದನ್ನ ಡಕ್ಕನ್ ಮುಚ್ಚಿಬಿಡ ಅಂದ್ರೆ ಅದ್ರಾಗ ಆಳ್ತೈತಿ ಆಗಿತ್ತು ಕರೆಕ್ಟ್ ಆಗೈತಿ ಹೆಲ್ದಿಕರವಾದ ಏನು ಹೆಲ್ದಿಕರವಾದ ಪಲಾವ್ ಕಿಚಡಿ ಅಲ್ಲ ಕಿಚಡಿ ಮಾಡ್ಕೊಂಡಿಲ್ರಿ ಕಿಚಡಿ ಮಾಡ್ತಾಳ್ರಿ ಮುಂದೆ ಈಗೇನು ಮಾಡಲ್ರಿ ಕಿಚಡಿಗೆ ಅಕ್ಕಿ ಸ್ವಲ್ಪ ತರಕಾರಿ ಜಾಸ್ತಿ ಅಲ್ವಾ ಇನ್ನೊಂದು ಡಬ್ಬಿ ಹಾಕಿ ಹಾಕೊಂಬಿಡು ಮತ್ತೆ ಸಾಕಾ ಇರ್ತಾವ ಸಾಕು ಏನು ಮಾಡ್ತಿರಲ್ಲ ಜಗ್ಗಷ್ಟು ಉಂಡು ನಿನಗೆ ಬೇಕಂದ್ರೆ ಹಾಕೋ ಮತ್ತು ಅದು ನಿಂಗೆ ಸಾಕಾಕತ್ತಿದ್ದಿಲ್ಲ ಒಂದು ಡಬ್ಬಿ ನಿದ್ದೆ ಬಂದು ಬಿಡೈತೆ ಅಲ್ಲಿ ನಾವು ಅನುಭವ ಉಂಡಿವಿ ನಾವು ಅದ್ರದ್ದು ನಮ್ಮೂರ್ಲಿಂದ ಬಿದ್ರಳಿಗೆ ಶಾಲೆ ಹೋಗಿದ್ದಲ್ಲ ಸಾನಿಯ ನಾವು ಅಲ್ಲಿ ಡಬ್ಬಿ ಕಟ್ಕೊಂಡು ಹೋದ್ವಿ ಅಂದ್ರೆ ಜಗ್ ಹೊಳೆದಂಡೆ ಕುತ್ಕೊಂಡು ಊಟ ಮಾಡಿ ಹೊಳೆ ನೀರು ಕುಡ್ದು ಹೋದ್ನಿ ಅಂದ್ರೆ ಹಂಗೆ ಇದಕ್ಕೆ ತಂಪಿಗೆ ನಿಂತು ಬಂದ್ಬಿಡೋದು ನಾವೇನು ಮಾಡ್ಬಿಟ್ವಿ ಕಟ್ಕೊಂಡು ಹೋದ್ಬಿಟ್ವಿ ನಮ್ಮೂರಿಗೆ ಬರ್ತಿದ್ವಿ ಊಟ ಮಾಡೋಕೆ ಪಟ್ ಓಡ್ಕೊಂತ ಬರೋದು ಉಂಡು ಮತ್ತೆ ಓಡ್ಕೊಂತ ಹೋಗೋದು ಅವ ನಿದ್ದೆ ಬರ್ತದಿಲ್ಲ ಹಂಗೆ ಮಾಡಕತ್ತಿ ನಾವು ಹಂಗೆ ಮಾಡಿ ನಾನು ಅಲ್ಲಿ 7ನೇತಕ್ಕೆ ಫಸ್ಟ್ ಬಂದಿದ್ದೆ ನೋಡು ಪಬ್ಲಿಕ್ ಪರೀಕ್ಷೆ ಅವಾಗ 7ನೇತದ್ದು ಹಮ್ಮಿಗೆ ಹೋಗಿ ಬರ್ದಿದ್ವಿ ನಾವು ಪರೀಕ್ಷೆ ನಾವು ಬಿದ್ರಳ್ಳಿಲಿಂತ 7ನೇ ಕ್ಲಾಸ್ ಹೋಗಿ ಫಸ್ಟ್ ಬಂದಿದ್ದೆ ನಾನಲ್ಲಿ ಬಿದ್ರಳ್ಳಿ ವಿಟ್ಲಾಪುರ ನಡ್ಕನ ಇವಾಗ ಟೈಮ್ ಅಂತೂ 9:10 ಆಯ್ತು ರೀ ಇವಾಗ ನಾವು ಕಾಲೇಜಿಗೆ ಹೋಗತ್ತೀವಿ ರೀ ಹೋಗೋಣ ಅಂತ ಬಾ ಇವಾಗ 1 ಗಂಟೆ ಆಯ್ತು ರೀ 12ವರೆಗೂ ಬಂದಿದ್ದೆ ರೀ ನಾನು 12 ಅಂದರೆ 12:40 ಹಂಗೆ ಬಂದೆ ರೀ ನಾಳಿಂದ ಫುಲ್ ಡೇ ಅಂತ್ರಿಪ್ಪ ಹಾಗಾಗಿ ನಮಗೆ 12ವರೆಗೂ ಬಿಟ್ರಿ ಇವತ್ತು ನಾಳಿಂದ ಫುಲ್ ಡೇ ಐತೆ ಅಂತಂದು ಊಟ ಮಾಡ್ಕೊಂಡನ ಬಂದ್ವಿ ರೀ ಮತ್ತು ನಾಳಿಂದ ಇಂಗ್ಲೀಷ್ ಸರ್ ಗ್ರಾಮರ್ ಸ್ಟಾರ್ಟ್ ಮಾಡ್ತಾನೆ ಅಂತಂದಾರಿ ಹಾಗಾಗಿ 200 ಪೇಜಿಂದ ಬುಕ್ ತೊಗೊಂಡು ಹೋಗ್ಬೇಕಂತ ಅವನ್ನೆಲ್ಲ ತೊಗೋಬೇಕ್ರಿ ಮತ್ತು ಭಾಳ ಜನ ಕೇಳತ್ತಿದ್ರಿ ಟೈಮ್ ಟೇಬಲ್ ಹೇಳ ಅರ್ಷಿಯ ಟೈಮ್ ಟೇಬಲ್ ಹೇಳ ಅಂತ ಹೇಳಿ ಅದು ಸಿಲೆಬಸ್ ಸ್ಟಾರ್ಟ್ ಆಗಲಿ ರೀ ಅದ್ರ ಜೊತೆನ ಯಾವ ಟೈಮಿಂಗ್ ಏನೇನು ಮಾಡ್ತೀನಿ ಅದ್ರ ಜೊತೆನೇ ಎಲ್ಲ ನಿಮಗೆ ತೋರಿಸ್ತೀನಿ ರೀ ಮತ್ತು ಇದನ್ನು ಕಮೆಂಟ್ ಮಾಡಿದ್ರಿ ನಿಮ್ಮ ಮಮ್ಮಿ ಏನು ಮಾಡ್ತಾರೆ ನೀನು ಕಾಲೇಜಿಗೂ ಹೋಗ್ಬೇಕಾ ಡಬ್ಬಿನೂ ಕಟ್ಕೊಂಡು ಹೋಗ್ಬೇಕೇನಂತ ಹೇಳಿ ಸೊ ನಮ್ಮ ಮಮ್ಮಿಗೆ ರಾತ್ರಿ ಪೂರ್ತಿ ಇದು ಇರ್ತೈತ್ರಿಪ್ಪ ಅಂದ್ರೆ ವಿಡಿಯೋ ಎಡಿಟ್ ಮಾಡೋದು ಅದೆಲ್ಲ ಜಲ್ದಿ ಎಡಿಟ್ ಅದೇನೂ ಆಗೋದಿಲ್ಲ ರೀ ಅಪ್ಲೋಡ್ ಅದೇನೂ ಆಗೋದಿಲ್ಲ ರೀ ಹಾಗಾಗಿ ರಾತ್ರಿ ಪೂರ್ತಿ ಅದನ್ನು ಮಾಡ್ತಾರೆ ರೀ ಸೊ ರಾತ್ರಿ ಲೇಟಾಗಿ ಮಕ್ಕೊಂತಾರೆ ರೀ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಹೇಳ್ತಾರೆ ರೀ ಹಾಗಾಗಿ ಅವ್ರಿಗೆ ಮತ್ತು ಇವಾಗ ಆರಾಮು ಇಲ್ಲಲ್ರಿ ಹಾಗಾಗಿ ಮಮ್ಮಿನೂ ಮಾಡಲ್ಲ ರೀ ನಾನು ಮಾಡ್ಕೊಂಡು ಹೋಗ್ತೀನಿ ರೀ ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್